ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಅಮೆರಿಕದ ಯುದ್ಧ ವಿಮಾನಕ್ಕೆ ನೋ ಎಂಟ್ರಿ ಎಂದಿದೆ ಶ್ರೀಲಂಕಾ. 2 ಯುದ್ಧ ವಿಮಾನಗಳನ್ನ ಇಳಿಸೋದಕ್ಕೆ ಯುಎಸ್ ಅನುಮತಿಯನ್ನ ಕೋರಿತು. ಟ್ರಂಪ್ ಮನವಿಯನ್ನ ಶ್ರೀಲಂಕಾ ಅಧ್ಯಕ್ಷ ಅನುರ ಕುಮಾರ ಈಗ ತಿರಸ್ಕರಿಸಿದ್ದಾರೆ ಅನ್ನುವಂಥ ಮಾಹಿತಿ. ನಾವು ಯಾವುದೇ ಒತ್ತಡಕ್ಕೂ ಕೂಡ ಮಣಿಯುವುದಿಲ್ಲ ಅಂತ ಹೇಳಿ ಶ್ರೀಲಂಕಾ ಸ್ಪಷ್ಟವಾಗಿ ಹೇಳಿದೆ. ಇರಾನ್ ಅಮೆರಿಕದ ಯುದ್ಧದಲ್ಲಿ ತಟಸ್ಥವಾಗಿರುವುದಕ್ಕೆ ನಾವು ಬಯಸ್ತೇವೆ ಅಂತ ಶ್ರೀಲಂಕಾದ ಅಧ್ಯಕ್ಷ ಅನುರ ಕುಮಾರ ದಿಸಾನಾಯಕ ಈ ರೀತಿಯಾಗಿ ಹೇಳಿಕೆ ಕೊಟ್ಟಿದ್ದಾರೆ. ಶ್ರೀಲಂಕಾ ಮಾರ್ಚ್ ಆರಂಭದಲ್ಲಿ ದ್ವೀಪ ರಾಷ್ಟ್ರದ ಮಟ್ವಾಲಾ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಅಮೆರಿಕ ತನ್ನ 2 ಯುದ್ಧ ವಿಮಾನಗಳನ್ನು ಇಳಿಸೋದಕ್ಕೆ ಅನುಮತಿಯನ್ನ ನಿರಾಕರಿಸಿದೆ. ಈ ಬಗ್ಗೆ ಶ್ರೀಲಂಕಾದ ಅಧ್ಯಕ್ಷರೇ ಸಂಸತ್ತಿನಲ್ಲಿ ತಿಳಿಸಿದ್ದಾರೆ. ಜಿಬೌಟಿಯಲ್ಲಿ ಬೀಡು ಬಿಟ್ಟಿದ್ದ ಅಮೆರಿಕದ ಯುದ್ಧ ವಿಮಾನಗಳು ಮಾರ್ಚ್ನಲ್ಲಿ 2 ಬಾರಿ ಇಳಿಯೋದಕ್ಕೆ ಪರ್ಮಿಷನ್ ಅನ್ನ ಕೋರಿತು. ಆದರೆ 2 ಮನವಿಯನ್ನ ಕೂಡ ಈಗ ತಿರಸ್ಕರಿಸಲಾಗಿದೆ. ಹಲವು ಒತ್ತಡಗಳ ಹೊರತಾಗಿಯೂ ನಾವು ನಮ್ಮ ತಟಸ್ಥತೆಯನ್ನ ಕಾಪಾಡಿಕೊಳ್ಳೋದಕ್ಕೆ ಬಯಸ್ತೇವೆ, ಯಾವುದಕ್ಕೂ ನಾವು ಮಣಿಯುವುದಿಲ್ಲ. ಮಧ್ಯಪ್ರಾಚ್ಯ ಯುದ್ಧವು ಸಾಕಷ್ಟು ಸವಾಲುಗಳನ್ನು ಒಡ್ತಾ ಇದೆ. ಆದರೆ ಈ ವಿಷಯದಲ್ಲಿ ನಾವು ತಟಸ್ಥರಾಗಿ ಇರೋದಕ್ಕೆ ಸಾಧ್ಯವಿರುವ ಎಲ್ಲ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೇವೆ ಅಂತ ಹೇಳಿ ಶ್ರೀಲಂಕಾದ ಅಧ್ಯಕ್ಷ ಹೇಳಿರುವಂಥದ್ದು. ಅಮೆರಿಕದ ವಿಮಾನ ತಲಾ 8 ಹಡಗು ವಿರೋಧಿ ಕ್ಷಿಪಣಿಗಳನ್ನು ಹೊಂದಿರುವ 2 ಯುದ್ಧ ವಿಮಾನಗಳನ್ನು ತರೋದಕ್ಕೆ ಪ್ರಯತ್ನ ಮಾಡಿದೆ. ದಕ್ಷಿಣ ಮತ್ತು ಮಧ್ಯ ಏಷ್ಯಾದ ಅಮೆರಿಕದ ವಿಶೇಷ ರಾಯಭಾರಿ ಸೆರ್ಗಿಯೋ ಗೋರ್ ಅವರೊಂದಿಗಿನ ಅನುರ ಕುಮಾರ ದಿಸಾನಾಯಕ ಅವರ ಸಭೆಯ ನಂತರ ಈ ಒಂದು ಘೋಷಣೆಯನ್ನ ಮಾಡಲಾಗಿದೆ. ಪ್ರಮುಖ ಸಮುದ್ರ ಮಾರ್ಗಗಳನ್ನು ರಕ್ಷಣೆ ಮಾಡೋದು, ಬಂದರು ಭದ್ರತೆಯನ್ನು ಬಲಪಡಿಸೋದು, ವ್ಯಾಪಾರ ಸಹಕಾರವನ್ನು ಹೆಚ್ಚಿಸೋದು ಮತ್ತು ಮುಕ್ತ ಇಂಡೋ ಪೆಸಿಫಿಕ್ ಅನ್ನ ಮುನ್ನಡೆಸೋದರ ಮೇಲೆ ಈಗ ಚರ್ಚೆಗಳು ಕೇಂದ್ರೀಕೃತವಾಗಿತ್ತು. ಈ ಬೆಳವಣಿಗೆಗಳ ನಡುವೆ 2 ಯುದ್ಧ ವಿಮಾನಗಳನ್ನು ಇಳಿಸೋದಕ್ಕೆ ಯುಎಸ್ ಏನು ಅನುಮತಿಯನ್ನ ಕೋರಿತು, ಅದಕ್ಕೆ ಅನುಮತಿಯನ್ನ ಶ್ರೀಲಂಕಾ ನಿರಾಕರಿಸಿದೆ.